ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ. ಇವತ್ತು ನಾನು ಏನು ಮಾಡ್ಕೊಂಡು ಬಂದಿದ್ದೇನೆ ನೋಡಿ ಅಂತೆ. ಹೌದು, ಇದು ಟೊಮೆಟೊ ಕೆಚಪ್ಪನ್ನು ನಾನು ಮಾಡಿದ್ದು. ಟೊಮೆಟೊ ಸಾಸ್ ಕೂಡ ಮಾಡ್ಬೋದು. ನಾನಿಲ್ಲಿ ಕೆಚಪ್ ಮಾಡಿದ್ದೇನೆ. ಸ್ವಲ್ಪ ಖಾರ, ಸಿಹಿ, ಹುಳಿ ಎಲ್ಲ ಒಟ್ಟಿಗೆ ಟೇಸ್ಟ್ ಆಗ್ತದೆ ಅಂತ. ಯಾವಾಗಲೂ ಇವಳು ಟೊಮೆಟೊ ಕೆಚಪ್ ಬೇಕು ಅಂತ ಫ್ರಿಜ್ ಬಾಗಿಲು ಓಪನ್ ಮಾಡೋದು ಮುಚ್ಚೋದು ಮಾಡ್ತಾಳೆ. ಅದಕ್ಕೆ ನಾನು ಮನೆಯಲ್ಲೇ ಮಾಡುವ ಅಂತ ಈ ರೀತಿ 1.5 kg ಟೊಮೆಟೊ ಹಣ್ಣನ್ನು ತಕ್ಕೊಂಡು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು. ತುಂಬ ಚಿಕ್ಕದಾಗಿ ಏನು ಕಟ್ ಮಾಡಬೇಕು ಅಂತಿಲ್ಲ. ಇದನ್ನು ಗ್ರೈಂಡ್ ಮಾಡಲಿಕ್ಕೆಲ್ಲ ಇದೆ. ಇಷ್ಟು ದೊಡ್ಡದು ಕಟ್ ಮಾಡಿದರೂ ಪರವಾಗಿಲ್ಲ ನೋಡಿ. ಅದಾದ ನಂತರ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆನ ಇಟ್ಕೊಂಡಿದ್ದೇನೆ. ಇದನ್ನು ಬಿಸಿ ಆಗಬೇಕು ಅಂತ ಏನಿಲ್ಲ, ಎಣ್ಣೆ ಹಾಕಲಿಕ್ಕೆಲ್ಲ ಇಲ್ಲ. ಡೈರೆಕ್ಟಾಗಿ ನಾವು ಈ ಕಟ್ ಮಾಡಿರುವ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಬೋದು. ಈ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಾದ ನಂತರ ಇದಕ್ಕೆ ನಾವು ಸ್ವಲ್ಪ ಸ್ಪೈಸಸನ್ನು ಆ್ಯಡ್ ಮಾಡ್ಕೊಳ್ಳುವ. ನಾನೀಗ ಖಾರಕ್ಕೆ ಇಲ್ಲಿ ಒಂದು 4 ಒಣಮೆಣಸನ್ನು ಸೇರಿಸ್ತಾ ಇದ್ದೇನೆ. ನಿಮಗಿನ್ನೂ ಕೆಚಪ್ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು ನೀವು. ಅದಾದ ನಂತರ ಒಂದು 4 ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೇನೆ. ಇವಾಗ ನೋಡಿ 1.5 ಇಂಚಷ್ಟು ನಾನು ಚಕ್ಕೆ ಹಾಕ್ಕೊಂಡು ಒಂದು 3ರಷ್ಟು ಲವಂಗವನ್ನು ಸೇರಿಸ್ಕೊಂಡಿದ್ದೇನೆ. ಅದಾದ ನಂತರ ಇಲ್ಲಿ ಈ ರೀತಿ ಒಂದು 2 ಸ್ಲೈಸಸ್ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೇನೆ. ಸಣ್ಣ ಈರುಳ್ಳಿ ಆದರೆ ಒಂದು ಅರ್ಧ ಈರುಳ್ಳಿಯನ್ನು ಸೇರಿಸ್ಕೊಳ್ಬೋದು. ಇಷ್ಟೆಲ್ಲ ಹಾಕಿದಾದ ನಂತರ 1 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇಷ್ಟು ಹಾಕ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ನಾವು ಇದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಇವಾಗ ನಾನೊಂದು 10 ನಿಮಿಷ ಹಾಗೆ ಬಿಟ್ಟಿದ್ದೆ. ನೋಡಿ, ಒಂದು 1/4 ಅಂಶ ಬೆಂದಿದೆ ಇದು. ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಾವು ಏನು ಸ್ಪೈಸಸ್ ಹಾಕಿರ್ತೇವೆ, ಅಂದರೆ ಮೆಣಸೆಲ್ಲ ಬೇಡ, ಚಕ್ಕೆ ಮತ್ತು ಲವಂಗವನ್ನು ನಾನಿಲ್ಲಿ ತೆಗಿತಾ ಇದ್ದೇನೆ. ತೆಗಿಲೇಬೇಕು ಅಂತ ಏನಿಲ್ಲ, ಇದನ್ನು ನಾವು ಗ್ರೈಂಡ್ ಮಾಡುವಾಗ ಸಣ್ಣ ಆಗ್ತದೆ. ಬಟ್ ನಾನಿಲ್ಲಿ ತೆಗಿತಾ ಇದ್ದೇನೆ. ತುಂಬ ಸ್ಪೈಸಿ ಇದು ಅದರ ಪರಿಮಳ ಎಲ್ಲ ಬೇಡ ಅಂತ ನಾನೀಗ ಸ್ವಲ್ಪ ಅದು ಬೇಯುವಷ್ಟು ಸಾಕು ಅಂತ ತೆಗಿತಾ ಇದ್ದೇನೆ. ತೆಗೆದಾದ ನಂತರ ಇದನ್ನು ಗ್ಯಾಸ್ ಆಫ್ ಮಾಡಿ ನಾವು ತಣ್ಣಗಾಗಲಿಕ್ಕೆ ಇಟ್ಕೊಳ್ಬೇಕು. ಕಂಪ್ಲೀಟ್ಲಿ ಇದು ತಣ್ಣಗಾದ ನಂತರ ನೋಡಿ, ಈಗ ತಣ್ಣಗಾಗಿದೆ. ಇನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಇದನ್ನು ನೈಸಾಗಿ ನಾವು ರುಬ್ಬಬೇಕು. ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಾಯಿತು. ಇದನ್ನು ಇನ್ನು ನಾನು ನೈಸಾಗಿ ರುಬ್ಬಿ ಕೂಡ ತಗೊಂಡು ಬರ್ತೇನೆ. ನೋಡಿ, ನಾನು ಈ ರೀತಿ ನೈಸಾಗಿ ರುಬ್ಬಿ ಆಗಿದೆ. ಇವಾಗ ನಾವು ಏನು ಮೊದಲೇ ಬೇಯಿಸಿದ್ದೇವಲ್ಲ, ಬಾಣಲೆ ಇರ್ತಲ್ಲ, ಅದನ್ನೇ ತಗೊಳ್ತಾ ಇದ್ದೇನೆ. ಅದಕ್ಕೆ ನಾನು ಇಲ್ಲೀಗ ಸ್ಟ್ರೈನರ್ ಇಟ್ಕೊಳ್ತಾ ಇದ್ದೇನೆ. ಇದನ್ನು ನಾವೀಗ ಚೆನ್ನಾಗಿ ಸೋಸ್ಕೊಳ್ಬೇಕು. ಈ ಟೊಮೆಟೊ ಏನು ನಾವು ರುಬ್ಬಿರ್ತೇವೆ ಅದನ್ನು ನಾವು ಚೆನ್ನಾಗಿ ಸೋಸ್ಕೊಂಡ್ರೆ ಅದರ ಸಿಪ್ಪೆ ಹಾಗೂ ಬೀಜ ಎಲ್ಲ ಕೆಲವೊಮ್ಮೆ ಸಣ್ಣಾಗದೇ ಇರ್ತದಲ್ಲ, ಅದು ನಮಗೆ ಬೇಡ. ಸಾಸ್ ಅಂದರೆ ಕೆಚಪ್ ಅಂದರೆ ನಮಗೆ ಫುಲ್ ಪ್ಲೈನಾಗಿ ಇರಬೇಕಲ್ಲ, ಅದಕ್ಕೆ ಈ ರೀತಿ ನಾವು ಸೋಸ್ಕೊಂಡು ಯೂಸ್ ಮಾಡ್ಕೊಳ್ಬೇಕು. ಇವಾಗ ನಾನು ಒಂದು ಸತಿ ಮಾಡಿದ ನಂತರ ಇನ್ನೊಂದು ಸತಿ ಇಲ್ಲಿ ಮಿಕ್ಸಿಯಲ್ಲಿ ಉಳಿದದನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಸೋಸ್ತಾ ಇದ್ದೇನೆ. ನಾವು ಮನೆಯಲ್ಲೇ ಈಸಿಯಾಗಿ ಈ ರೀತಿ ಮಾಡಿಟ್ಕೊಂಡ್ರೆ ನಮಗೆ ತುಂಬ ಟೈಮಿಗೆ ಇದು ಬರ್ತದೆ. ಚೆನ್ನಾಗಿ ಇನ್ನು ಕುದಿಸ್ಕೊಳ್ಬೇಕು, ಹಾಗೆಯೇ ಯೂಸ್ ಮಾಡಬಾರ್ದು. ಚೆನ್ನಾಗಿ ಕುದಿಸಿ ಅದರ ನೀರಿನಂಶ ಎಲ್ಲ ಹೋಗುವ ತನಕ ನಾವು ಅದನ್ನು ಕುದಿಸ್ಕೊಳ್ಬೇಕು. ಈಗ ನೋಡಿ, ಎಲ್ಲ ನಾನು ಸೋಸ್ಕೊಂಡಾಯಿತು. ಈಗ ಇನ್ನೊಂದು ಸತಿ ಗ್ಯಾಸ್ ಮೇಲೆ ಇದನ್ನು ಇಟ್ಕೊಳ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗಲೇ. ಈಗ ಗ್ಯಾಸಲ್ಲಿ ನಾನು ವಾಪಸ್ ಇಟ್ಕೊಂಡಿದ್ದೇನೆ. ಈಗ ನಾನಿಲ್ಲಿ ಒಂದು 2 ಸಣ್ಣ ತುಂಡಷ್ಟು ಬೀಟ್ರೂಟನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಅದಾದ ನಂತರ 2 ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಸ್ವೀಟ್ನೆಸ್ ಕೂಡ ಬೇಕಲ್ಲ, ಖಾರ ಸಿಹಿ ಕೂಡ ಬೇಕಲ್ಲ, ಹುಳಿ ಅಂಶ ಟೊಮೆಟೊದಲ್ಲಿ ಇರ್ತದೆ. ಈ ಸಕ್ಕರೆ ಹಾಕ್ಕೊಂಡಾದ ನಂತರ ನಾನು 1 ಚಮಚದಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ನಾನು ಬೇಯಿಸುವಾಗ ಉಪ್ಪು ಹಾಕ್ಕೊಳ್ಳಿಲ್ಲ. ನೀವು ಬೇಕಂದರೆ ಬೇಯಿಸುವಾಗ ಕೂಡ ಉಪ್ಪನ್ನು ಸೇರಿಸ್ಕೊಂಡ್ರೆ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ನಾವು ಬೀಟ್ರೂಟ್ ಯಾಕೆ ಹಾಕೋದು ಅಂತ ಹೇಳಿದರೆ, ನಮಗೆ ಕಲರ್ ಚೆನ್ನಾಗಿ ಬರ್ತದೆ ಈ ಬೀಟ್ರೂಟ್ ಹಾಕೋದ್ರಿಂದ. ನಾವು ಫುಡ್ ಕಲರ್ ಎಲ್ಲ ಹಾಕಬೇಕು ಅಂತ ಇಲ್ಲ. ಅದಕ್ಕೋಸ್ಕರ ನಾವು ಬೀಟ್ರೂಟ್ ಇದ್ದರೆ ಬೀಟ್ರೂಟನ್ನು ಹಾಕ್ಕೊಳ್ಬೋದು. ಕಲರಿಗೋಸ್ಕರ ಅಷ್ಟೇ, ಕಣ್ಣಿಗೆ ಒಂದು ಹಿತ ಕಾಣಬೇಕಲ್ಲ ನಮಗೆ, ಅದಕ್ಕೆ ಬೇರೆ ಏನಿಲ್ಲ. ರುಚಿಯೆಲ್ಲ ಏನು ಕೊಡೋದಿಲ್ಲ, ಅದು ಕಲ್ಲರಿಗೋಸ್ಕರ ಮಾತ್ರ. ಇವಾಗ ಇದನ್ನು ಮುಚ್ಚಿಟ್ಟು ಒಂದು 10 ನಿಮಿಷ ಹಾಗೇ ಬೇಯಿಸ್ಕೊಳ್ಬೇಕು ನಾವು. ನೋಡಿ ಹೇಗೆ ಕುದೀತಾ ಉಂಟು ಅಂತ. ಮಧ್ಯೆ ಮಧ್ಯೆ ಬೇಕಂದರೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈ ರೀತಿ ದೊಡ್ಡ ಸೌಟನ್ನೇ ತಗೊಳ್ಳಿಲ್ಲ ಅಂದರೆ ಅದು ಪಟಪಟ ಅಂತ ರಟ್ತದೆ. ನಾವು ರವೆ ಎಲ್ಲ ಉಪ್ಪಿಟ್ಟು ಮಾಡುವಾಗ ಯಾವ ರೀತಿ ರಟ್ತದೆ ಅದೇ ರೀತಿ ಇದು ಕುದಿ ಬರುವಾಗ ರಟ್ಟುತ್ತದೆ. ಅದಕ್ಕೋಸ್ಕರ ನೀವು ದೊಡ್ಡ ಸೌಟನ್ನೇ ಉಪಯೋಗಿಸಿ. ಈಗ ನಾನು ಹಾಕಿರೋದು 1 ಚಮಚದಷ್ಟು ವಿನಿಗರ್. ವಿನಿಗರ್ ಹಾಕೋದ್ರಿಂದ
ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತದೆ, ಒಂದು ಪರಿಮಳ ಬರ್ತದೆ ಕೆಚಪ್ ಇದು. ಅದಕ್ಕೋಸ್ಕರ ವಿನಿಗರ್ ಇದ್ದರೆ ಹಾಕ್ಕೊಳ್ಳೇಬೇಕು ನೀವು. ಈಗ ನೋಡಿ ನಾನೇನು ಬೀಟ್ರೂಟ್ ಹಾಕಿದ್ದಲ್ಲ ಅದನ್ನು ತೆಗಿತಾ ಇದ್ದೇನೆ. ಈ ಬೀಟ್ರೂಟನ್ನು ನೀವು ಒಂದು ಸ್ವಲ್ಪ ಮುಕ್ಕಾಲಂಶ ಬೆಂದಿರ್ತದೆ, ಬೇಕಂದರೆ ನೀವು ಈ ಬೀಟ್ರೂಟನ್ನು ತಿಂದು ನೋಡಿ ಎಂಥ ಟೇಸ್ಟ್ ಇರ್ತದೆ ಗೊತ್ತುಂಟ. ಹಾಗೆ ಈ ರೀತಿ ನೀವು ಸಹ ಒಂದು ಸತಿ ಟೊಮೆಟೊ ಕೆಚಪನ್ನು ಮನೆಯಲ್ಲೇ ಟ್ರೈ ಮಾಡಿ. ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ನೋಡಿ ಬಿಸಿ ಇಂತು ಅಂತ ಹೇಳಿದ್ರು ಕೇಳ್ತಾ ಇದ್ಲು, ಅದಕ್ಕೆ ಕೊಟ್ಟೆ ಅವಳಿಗೆ ತಟ್ಟೆಯಲ್ಲಿ ಹಾಕಿ. ಹೇಗೆ ತಿಂತಾ ಇದ್ದಾಳೆ ನೋಡಿ, ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ನೀವು ಸಹ ಇದೇ ರೀತಿ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ನೋಡಿ ನಾನಿದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ, ಗಿನ್ನಾಳಿಗೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಿಮಗೆ ಇದು ಸ್ವಲ್ಪ ಟೈಮ್ ಏನಾಗೋದಿಲ್ಲ, ಆರಾಮನ್ನ ನೀವು ಮನೇಲಿ ಯೂಸ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.